ರಾಜ್ಯದಲ್ಲಿ ನಡೀತಾ ಇರುವಂತಹ ನಟ್ಟು ಬೋಲ್ಟು ಟೈಟು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮ್ಗೆ ಗೊತ್ತೇ ಇದೆ. ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟ ನಂತರ ಅದು ಪರವಿರೋಧದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಬೆನ್ನಲ್ಲೇ ಕಲಾವಿದರಿಗೆ ಕೊಟ್ಟಂತಹ ಈ ಸ್ಟೇಟ್ಮೆಂಟ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನಟಿ ರಮ್ಯಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿತ್ರರಂಗ ಆಗಲಿ ಅಧಿಕಾರ ಇರುವಂತಹ ಯಾವುದೇ ವರ್ಗ ಆಗಲಿ ಅದು ಯಾವುದು ಶಾಶ್ವತ ಅಲ್ಲ ಅಂತ ನಿರ್ದೇಶಕ ನಾಗಭರಣ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆಕ್ಷೇಪ ಹೆಚ್ಚಾಗ್ತಾ ಇರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನನಗೆ ಗೊತ್ತಿರುವಂತಹ ಸತ್ಯವನ್ನು ನಾನು ಹೇಳಿದ್ದೀನಿ, ಸಿನಿಮಾದವರು ಬೇಕಿದ್ರೆ ಪ್ರತಿಭಟನೆ ಹೋರಾಟ ಎಲ್ಲ ಮಾಡಿಕೊಳ್ಳಿ, ಹೀಗಂತ ಮತ್ತೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನಟ್ಟು ಬೋಲ್ಟು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ತಮ್ಮ ಸ್ಟ್ಯಾಂಡ್ ಇಂದ ಹಿಂದೆ ಸರಿತಾ ಇಲ್ಲ. ಮತ್ತೊಂದ್ಸಲ ರಿಯಾಕ್ಷನ್ ಕೊಟ್ಟಾಗ್ಲೂ ಕೂಡ ನಾನು ಹೇಳಿದ ಸರಿ ಇದೆ, ಯಾಕೆ ತಪ್ಪು ಅಂತ ಅನ್ಸುತ್ತೆ ಅಂತೆಲ್ಲ ಅವರು ಅವ್ರದ್ದೇ ರೀಸನ್ ಅನ್ನ ಕೊಟ್ಟರು. ಈ ಕಡೆಗೆ ಚಿತ್ರರಂಗದ ಬಹುತೇಕರು ಮಾತಾಡೋದಕ್ಕೆ ಒಂದ್ ಕಡೆಗೆ ಜಾರ್ಕೊಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ನಯವಾಗಿ ತಿರಸ್ಕರಿಸ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಕ್ಷೀಣ ಧ್ವನಿಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ತುಂಬಾ ತುಂಬಾ ಸಣ್ಣ ಧ್ವನಿಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಹಿಂಗೆ ಸಾಹೇಬರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ ಸರಿನೇ. ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳಿದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಯಾವುದು ಶಾಶ್ವತನೂ ಅಲ್ಲ. ಯಾವುದು ಶಾಶ್ವತ? ಅಧಿಕಾರ ಶಾಶ್ವತವೇ ಅಥವಾ ಸಿನಿಮಾ ಕೆಲಸ ಶಾಶ್ವತವೇ ಅಥವಾ ಮನುಷ್ಯನೇ ಶಾಶ್ವತವಲ್ಲ ಅಂದಮೇಲೆ ಇರುವಷ್ಟು ದಿನ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳೋದಿದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಪ್ರೀತಿಯಿಂದ ಕರೆದರೆ ಯಾರು ತಾನೇ ಬರಲ್ಲ ಸ್ವಾಮಿ. ನೀವು ಕರೀದೇನೆ ನೀವು ಬರಲಿಲ್ಲ ಅಂತ ಹೇಳೋದಕ್ಕಿಂತ ಬನ್ನಿಪ್ಪ ಎಲ್ಲರೂ ಒಟ್ಟಿಗೆ ಸೇರೋಣ, ಸಂಭ್ರಮಿಸೋಣ ಅಂದಾಗ ಅದರ ಮಾತೇ ಬೇರೆ, ಆ ಗತ್ತೇ ಬೇರೆ. ಒಂದು ಪಕ್ಷದ ಕಾರ್ಯಕ್ರಮ ಆದಾಗ ಪಕ್ಷದವರೆಲ್ಲರೂ ಬರ್ತಾರೆ. ಈಗ ಅಲ್ಲಿಗೆ ವಿಜಿ ಮತ್ತು ಸಾಧು ಕೋಕಿಲ ಬಂದಿದ್ದಾರೆ ಅಂದರೆ ಅವರು ಪಕ್ಷದವರಾಗಿ ಗುರುತಿಸ್ಕೊಂಡಿದ್ದಾರೆ, ಅದರಿಂದ ಬಂದಿದ್ದಾರೆ, ತಪ್ಪಿಲ್ಲ ಅದರಲ್ಲಿ. ಉಳಿದವರು ಬರಲಿಲ್ಲ ಅಂದಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನಾವು ಅವ್ರ ಕೆಲಸ ಇದ್ದಾಗ ತಾನೇ ಬರಬೇಕು, ಕೆಲಸ ಇದ್ದಾಗ ತಾನೇ ನಿಮ್ಮನ್ನು ಭೇಟಿ ಮಾಡಬೇಕು, ಇಲ್ಲದೆ ನಿಮಗೆ ತೊಂದರೆ ಯಾಕೆ ಕೊಡ್ತಾರೆ? ನಿಮ್ಮ ಭಾಳಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಮಧ್ಯ ಅವ್ರು ಯಾಕೆ ತೊಂದರೆ ಕೊಡ್ತಾರೆ? ಕೆಲಸ ಇದ್ದಾಗ ಮಾತ್ರ ಬರ್ತಾರೆ. ಯಾರೇ ಆಗಲಿ ಕೆಲಸ ಇದ್ದಾಗ ಮಾತ್ರ ಬಂದರೆ ಅದು ಸಮಯೋಚಿತ. ಆಮೇಲೆ ಭಾಳ ಮುಖ್ಯವಾಗಿ ಕರೆದಾಗ ಬರದೇ ಇದ್ದರೆ ನೀವು ಬೈಬೇಕು. ನಾವು ಕರೆದಿದ್ದೀವಿ ನೀವು ಬರಲಿಲ್ಲ ಅಂದಾಗ ಹೇಳಬೇಕು. ಚಿತ್ರೋದ್ಯಮನೇ ನೀವು ಬರಲಿಲ್ಲ ಅಂದರೆ ಮತ್ತೆ ಇದೆಲ್ಲ ಯಾರಿಗೋಸ್ಕರ ಇದು ಮಾಡ್ತಿರೋದು? ಬಹುಶಃ ಅವರು ಬಳಸಿದ ಪದ ಉದ್ದೇಶ ಚೆನ್ನಾಗೇ ಇದೆ, ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಆದರೆ ಸಾಧು ಕೋಕಿಲ ಅವರು, ನೀವು ಯಾರ ಹತ್ರನೂ ಲೆಟರ್ ಕಳಿಸಿದ್ರೆ ಯಾರು ಬರ್ತಾರೆ? ಪ್ರೀತಿಯಿಂದ ಆಹ್ವಾನಿಸೋದಿದೆಯಲ್ಲ, ಅದಾಗಿದ್ರೆ ಪ್ರತಿಯೊಬ್ಬರು ಬರ್ತಾರಲ್ವಾ? ಕೆ ಶಿವಕುಮಾರ್ ಅವರು ಕೂಡ ಚಿತ್ರರಂಗದಲ್ಲಿ ಇವತ್ತು ಬಹಳ ದೊಡ್ಡ ಎಕ್ಸಿಬಿಟ್ರು. ಉದ್ದೇಶದಲ್ಲಿ ಕೆಟ್ಟದಿಲ್ಲ. ಒಂದು ಪರಸ್ಪರ ಕೊಡುಕೊಳ್ಳುವಿಕೆಯ ಒಂದು ವಿಚಾರ ಇರ್ತದೆ. ನಾವು ಆ್ಯಕ್ಟಿವ್ ಆಗಿದ್ದಾಗ ಸರ್ಕಾರಕ್ಕೊಂದು ಹುಮ್ಮಸ್ಸು ಬರ್ತದೆ. ಇಲ್ಲ ಬರೀ ಸರ್ಕಾರವೇ ಮಾಡ್ತಾ ಹೋಗಿ ನಾವು ಅದಕ್ಕೆ ಸ್ಪಂದಿಸದೆ ಹೋದಾಗ ಸರ್ಕಾರದಲ್ಲಿ ಇರುವ ಮಹನೀಯರಿಗೆ ಅದು ಬೇಸರ ಆಗ್ತದೆ. ಏನಪ್ಪ ನಾವಿಷ್ಟೆಲ್ಲ ಈಗ 150 ಎಕರೆ ಒಳಗಡೆ ಒಂದು ದೊಡ್ಡ ಚಿತ್ರನಗರಿಯನ್ನು ತರೋದಕ್ಕೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅವರು ಮೊನ್ನೆ ಮುಕ್ತವಾಗಿ ಹೇಳಿದರು. ಸೊ ಇಂಥದ್ದೆಲ್ಲ ಇದ್ದಾಗ ನಾವು ಜೊತೆಗೂಡಿದಾಗಲೇ ಕೆಲಸಗಳಾಗೋದು. ಯಾವುದೋ ವೈಯಕ್ತಿಕವಾಗಿ ನಾವು ನಮ್ಮದು ಸಾಕಪ್ಪ ಅಂತ ಇದ್ದುಬಿಟ್ರೆ ಅದು ಒಂದು ಇಂಡಸ್ಟ್ರಿಯಾಗಿ ಬೆಳೆಯೋದಿಲ್ಲ. ಸೊ ದಯಮಾಡಿ ಅದನ್ನು ಚರ್ಚೆ ಮಾಡ್ತಾ ಇರೋದಕ್ಕಿಂತ ತುಂಬ ಮುಖ್ಯವಾದ ವಿಷಯಗಳು ಬೇರೆ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಮಗೆ ಕಾಂಟ್ರವರ್ಸಿ ಮುಖ್ಯ ಅಲ್ವಲ್ಲ, ಅದು ಸಮಯ ವ್ಯರ್ಥ ಅಂತ ನನಗನ್ಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಅವ್ರು ಹೇಳಿದ್ದು ಅಲ್ಲಿ ಉಪಸ್ಥಿತರಿಲ್ಲದ ಸಿನಿಮಾದವ್ರ ಬಗ್ಗೆ, ಅಲ್ಲಿ ಇರಬೇಕಾಗಿತ್ತು, ಸಿನಿಮಾದ ಕಾರ್ಯಕ್ರಮ ಆಗಿದ್ದರಿಂದ ಎಲ್ಲರೂ ಇರಬೇಕು ಅನ್ನೋದು ಅವ್ರ ಆಶಯ ಆಗಿತ್ತು. ಆ ಆಶಯವನ್ನು ಗಮನಿಸೋಣ, ಯಾಕೆ ಕಾಂಟ್ರವರ್ಸಿ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬೇಕು? ಡಿ ಕೆ ಶಿವಕುಮಾರಣ್ಣ ಫಸ್ಟು ನಿಮ್ಮ ರಾಜಣ್ಣ ಇದ್ದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಇನ್ನು ಸುದೀಪ್ಗೆ, KGFನ ಯಶ್ಗೆ, ದರ್ಶನ್ಗೆ ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀರಾ ನೀವು? ಈ ಟೈಮಲ್ಲಿ ಏನಾನ ಅಂಬರೀಷ್ ಅವ್ರು ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು, ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತಾ ಇದ್ದರು. ಇದರಿಂದ ಸಿನಿಮಾ ರಂಗವನ್ನು ಇಷ್ಟು ಕೀಳಾಗಿ ಮಾತಾಡೋವಂಥದ್ದು ಆ ಸಿನಿಮಾ ರಂಗದ ಕಲಾವಿದರಿಗೆ ಮಾಡದಂಥ ಅಪಮಾನ ಇದು. ಡಿ ಕೆ ಅವರಿಗೂ ಜವಾಬ್ದಾರಿತನ ಇದೆ. ಅವರು ಈ ನಾಡಿನ ಒಬ್ಬ ಡೆಪ್ಟಿ CM. ಅವ್ರಿಗೆ
ನ್ಯಾಚುರಲಿ ಈಗ ನಾವೇ ಏನಾದರೂ ಮಾತಾಡುವಾಗ ಏನಾದರೂ ಒಂದು ವಿಷಯ ಹೇಳ್ತೀವಿ, ಮಾಡಲಿಲ್ಲ ಅಂದರೆ ಕೈಕಾಲು ಮುರಿದಾಕ್ಬಿಡ್ತೀವಿ ಅಂತೀವಿ. ನಿಜವಾಗ್ಲೂ ನಿನ್ನೆ ದಿನ DCM ಅವರ ಒಂದು ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ದಿನ ಬಹುಶಃ ಫಿಲಮ್ ಫೆಸ್ಟಿವಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ರು, ಅಲ್ಲಿ ಅವರ ಒಂದು ಹೇಳಿಕೆ ಬಹುಶಃ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ದರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಏಕೆಂದರೆ ಇವತ್ತು ಕಲಾವಿದರು ಭಾಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನಾನು ಗಮನಿಸ್ದಂಗೆ ಅವ್ರಿಗೆ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಒಂದು ಗೌರವ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ ಅರ್ಥ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಚಿತ್ರರಂಗ ನೀವೆಲ್ಲ ಒಂದಾಗಿರ್ರಿ, ಯಾವುದಕ್ಕೂ ಯಾರ ಪಕ್ಷಕ್ಕೂ ಬೆರಿಬೇಡಿ. ಈ ಥರ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಾಗ ಎಲ್ಲರೂ ಬರಬೇಕು ಅಂತ ಆ ಅರ್ಥದಲ್ಲಿ ಹೇಳಿದ್ರದ್ದು, ಬೇರೆ ಅರ್ಥ ಇಲ್ಲ. ಉದ್ಯಮ ಅಂದರೆ ಚಿತ್ರೋದ್ಯಮಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕಾದ್ರೆ ನೀವೆಲ್ಲ ಇರ್ರಿ, ಅದಕ್ಕೋಸ್ಕರ ಆ ಥರ ಅರ್ಥ ಹೇಳಿದರೆ ನಿಜವಾಗ್ಲೂ ಖುಷಿ ಆಯಿತು. ಅವ್ರು ಹೇಳಿದ್ದು ಉದ್ಯಮ, ಚಿತ್ರೋದ್ಯಮ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇರ್ಬೇಕಾದ್ರೆ ನೀವೆಲ್ಲ ಇರ್ರಿ, ಒಟ್ಟಾರೆ ಇದ್ದರೆ ಇನ್ನು ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ರೀತಿ ಇರ್ತದೆ ಅಂತ ಒಂದು ಅರ್ಥ. ಯಾವ ಥರ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಯಾವ ಥರ ಮಾಡಬೇಕು ಅಂತ ನಾನು ಕೇಳೋದು. ಈಗ ನಟ್ಟು ಬೋಲ್ಟ್ ಏನಾದರೂ ಯಾರಾದರೂ ಲೂಸ್ ಆದರೆ ರಿಪೇರಿ ಮಾಡೋದಕ್ಕೆ ಆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಇವರಿಗೆ ಶಿವಕುಮಾರ್ ಅವರು ಒಂದು ಜ್ಞಾಪಕ ಇಟ್ಕೋಬೇಕು, ಈ ಕನ್ನಡ ಚಿತ್ರರಂಗ ಇದು ಅವ್ರದ್ದಲ್ಲ, ಇದಕ್ಕೆ ಒಂದು ಇತಿಹಾಸ ಇದೆ. ಇಷ್ಟು ಹಗುರವಾಗಿ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ಕೆಲಸ ಮಾಡೋದು ನೆಟ್ಟು ಬೋಲ್ಟು ಟೈಟ್ ಮಾಡ್ಬೋದು. ಅಧಿಕಾರಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೀರಿ, ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸ್ತೀರಾ ನೀವು? ದೇವ್ರ ಮುಂದೆ ಪ್ರಮಾಣ ಮಾಡಿರಿ, ನೀವು ಕಬ್ಬಾಳಮ್ಮನ ಮುಗಿತೀರಿ, ಅಲ್ಲಿಗೂ ಬರ್ತೀನಿ. ನಿಮ್ಮ ಅಜ್ಜಯ್ಯನವ್ರ ಹತ್ರ